ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಪ್ರಶ್ನೆಯನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೀನಿ. ಸ್ವಲ್ಪ ಸಮಯ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಿಮ್ಮ ಬಳಿ ಎಷ್ಟು ಕನಸುಗಳಿವೆ, ಎಷ್ಟು ಗುರಿಗಳಿವೆ, ಎಷ್ಟು ಆಸೆಗಳಿವೆ ಮತ್ತು ಅವುಗಳಲ್ಲಿ ಎಷ್ಟು ಇನ್ನೂ ಕೇವಲ ಕನಸುಗಳಾಗೇ ಉಳಿದಿವೆ. ಅದು ಯಾಕೆ ಗೊತ್ತಾ? ಒಂದೇ ಒಂದು ಕಾರಣದಿಂದ ನಾಳೆ ಮಾಡ್ತೀನಿ, ನಾಳೆ ಮಾಡುತ್ತೇನೆ, ನಾಳೆ ಓದುತ್ತೇನೆ, ನಾಳೆ ವ್ಯಾಯಾಮ ಆರಂಭಿಸುತ್ತೇನೆ, ನಾಳೆ ಆ ಬಿಸ್ನೆಸ್ ಶುರು ಮಾಡ್ತೀನಿ, ನಾಳೆ ಆ ಮನೆ ಕಟ್ತೀನಿ, ನಾಳೆ ಆ ಕೋರ್ಸ್ ಜಾಯ್ನ್ ಆಗ್ತೀನಿ, ನಾಳೆ ನನ್ನ ಜೀವನ ಬದಲಾಯಿಸುತ್ತೆ. ಆದರೆ ಸ್ನೇಹಿತರೆ, ಆ ನಾಳೆ ಎಂದಿಗೂ ಬರುವುದಿಲ್ಲ. ನಿಮ್ಮ ಕನಸುಗಳನ್ನು ಕೊಲ್ಲುವ ದೊಡ್ಡ ಶತ್ರು ಸೋಲು ಅಲ್ಲ, ಬಡತನ ಅಲ್ಲ, ಅವಕಾಶಗಳ ಕೊರತೆ ಅಲ್ಲ. ನಿಮ್ಮ ಕನಸುಗಳನ್ನು ಕೊಲ್ಲುವ ದೊಡ್ಡ ಶತ್ರು ಪ್ರೊಕ್ರಾಸ್ಟಿನೇಷನ್, ಮುಂದೂಡುವಂಥ ಅಭ್ಯಾಸ. ಒಂದು ಸತ್ಯ ಹೇಳ್ತೀನಿ, ಡ್ರೀಮ್ ಡೋಂಟ್ ಡೈ ಇನ್ ಒನ್ ಡೇ. ಅವು ನಿಧಾನವಾಗಿ ಸಾಯುತ್ತವೆ. ಪ್ರತಿ ಬಾರಿ ನೀವು ನಾಳೆ ಎಂದು ಹೇಳಿದಾಗ ನಿಮ್ಮ ಕನಸಿನ ಒಂದು ಭಾಗ ಸಾಯುತ್ತೆ. ಪ್ರತಿದಿನ ನೀವು ಕೆಲಸವನ್ನು ಮುಂದೂಡಿದಾಗ ನಿಮ್ಮ ಯಶಸ್ಸು ನಿಮ್ಮಿಂದ ದೂರ ಹೋಗುತ್ತೆ. ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಪ್ರತಿದಿನ 86,400 ಜಮಾ ಆಗುತ್ತೆ. ಆ ದಿನ ಬಳಸದೆ ಉಳಿದ ಹಣ ರಾತ್ರಿ 12 ಗಂಟೆಗೆ ಗಳಿಸಿ ಹೋಗುತ್ತೆ. ನೀವು ಏನು ಮಾಡ್ತೀರಿ? ಖಂಡಿತವಾಗಿಯೂ ಅದನ್ನು ಸಂಪೂರ್ಣ ಬಳಸಲು ಪ್ರಯತ್ನಿಸುತ್ತೀರಿ. ಸ್ನೇಹಿತರೆ, ನಮಗೆ ಪ್ರತಿದಿನ 86,400 ಸೆಕೆಂಡ್ ಇರ್ತವೆ. ಅದೇ ಸಮಯ, ಆದರೆ ನಾವು ಅದನ್ನು ವ್ಯರ್ಥ ಮಾಡ್ತಿದ್ದೀವಿ ಸ್ಕ್ರೋಲಿಂಗಲ್ಲಿ, ಓವರ್ ಥಿಂಕಿಂಗಲ್ಲಿ, ಎಕ್ಸ್ಕ್ಯೂಸಸ್ಗಳಲ್ಲಿ, ಮತ್ತೇನು ವೇಟಿಂಗ್ ಮಾಡೋದ್ರಲ್ಲಿ. ಮತ್ತೆ ರಾತ್ರಿ ಆಗತ್ತೆ. ಆ ದಿನ ಹಿಂತಿರುಗಿ ಬರೋದೇ ಇಲ್ಲ. ಟೈಮ್ ಇಸ್ ದ ಓನ್ಲಿ ಕರೆನ್ಸಿ ಯು ಕ್ಯಾನ್ ನೆವರ್ ಅರ್ನ್ ಬ್ಯಾಕ್. ಒಮ್ಮೆ ಯೋಚಿಸಿ ನೋಡಿ, ಇಂದು ನಿಮ್ಮ ಜೀವನದಲ್ಲಿ ನೀವು ಇದ್ದ ಜಾಗಕ್ಕೆ ಬರಲು ಎಷ್ಟು ವರ್ಷಗಳು ಬೇಕಾಯಿತು? 20 ವರ್ಷ, 30 ವರ್ಷ, 40 ವರ್ಷ, ಎಷ್ಟು ವರ್ಷ? ಈ ವರ್ಷ ಮುಗಿದ ಮೇಲೆ ನಿಮ್ಮ ಜೀವನದ ಇನ್ನೊಂದು ವರ್ಷ ಕಡಿಮೆ ಆಗತ್ತೆ. ಆದರೆ ನಂದೊಂದು ಪ್ರಶ್ನೆ ಏನಂದ್ರೆ, ನಿಮ್ಮ ಕನಸುಗಳಿಗೆ ನೀವು ಒಂದು ಹೆಜ್ಜೆ ಆದರೂ ಹತ್ತಿರವಾಗಿದ್ದೀರಾ? ಬಹಳ ಜನ ಹೇಳ್ತಾರೆ, ನನಗೆ ಮೋಟಿವೇಶನ್ ಇಲ್ಲ, ನನಗೆ ಮೂಡ್ ಇಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ. ನಿಜ. ಆದರೆ ಯಶಸ್ವಿ ಜನರು ಒಂದು ರಹಸ್ಯ ತಿಳಿದಿದ್ದೀರಾ? ಮೋಟಿವೇಶನ್ ಡೋಂಟ್ ಕ್ರಿಯೇಟ್ ಆಕ್ಷನ್, ಆಕ್ಷನ್ ಕ್ರಿಯೇಟ್ಸ್ ಮೋಟಿವೇಶನ್. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಯಶಸ್ವಿ ಜನಗಳು. ನೀವು ಆರಂಭಿಸಿದಾಗ ಮೋಟಿವೇಶನ್ ಬರುತ್ತೆ, ನೀವು ನಡೆಯಲು ಆರಂಭಿಸಿದಾಗ ದಾರಿ ಕಾಣುತ್ತೆ, ನೀವು ಪ್ರಯತ್ನಿಸಲು ಆರಂಭಿಸಿದಾಗ ಆತ್ಮವಿಶ್ವಾಸ ಬರುತ್ತೆ. ಒಬ್ಬ ವ್ಯಕ್ತಿ ಏನೋ ಜಿಮ್ ಸೇರ್ಬೇಕು ಅನ್ಕೊಂಡಿರ್ತಾನೆ. ಅವನು ಪ್ರತಿದಿನ ಹೇಳ್ತಾನೆ, ನೆಕ್ಸ್ಟ್ ಮಂಡೇ ಸೇರ್ಕೊಳ್ತೀನಿ, ನೆಕ್ಸ್ಟ್ ಮಂತ್ ಸೇರ್ಕೊಳ್ತೀನಿ, ನೆಕ್ಸ್ಟ್ ಇಯರ್ ಸೇರ್ಕೊಳ್ತೀನಿ ಅಂತ. 5 ವರ್ಷ ಕಳೆದು ಹೋದು ಅವನ ದೇಹ ಬದಲಾಗ್ಲಿಲ್ಲ, ಅವನ ಜೀವನ ಕೂಡ ಬದಲಾಗ್ಲಿಲ್ಲ. ಯಾಕೆ ಗೊತ್ತಾ? ಅವನು ಆರಂಭಿಸಲೇ ಇಲ್ಲ. ಅದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಪರ್ಫೆಕ್ಟ್ ಅಲ್ಲ, ನನಗೆ ಎಲ್ಲವೂ ಗೊತ್ತಿಲ್ಲ, ಆದರೆ ನಾನು ಇವತ್ತೇ ಆರಂಭಿಸ್ತೀನಂತ. ಆದರೆ 1 ವರ್ಷದ ನಂತರ ಅವನ ಜೀವನವೇ ಬದಲಾಗಿತ್ತು. ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಒಬ್ಬನು ಕಾಯ್ತಾ ಇದ್ದ, ಒಬ್ಬನು ಅಂದ್ರೆ ವೇಟ್ ಮಾಡ್ತಿದ್ದ, ಇನ್ನೊಬ್ಬನ ಕಾರ್ಯಪ್ರವೃತ್ತನಾದ. ಸ್ನೇಹಿತರೆ, ಇಷ್ಟೇ ಡಿಫ್ರೆನ್ಸು. ಯಶಸ್ಸು ಪರ್ಫೆಕ್ಟ್ ಜನರಿಗಾಗಿ ಕಾಯುವುದಿಲ್ಲ. ಯಶಸ್ಸು ಆಕ್ಷನ್ ತೆಗೆದುಕೊಳ್ಳುವವರ ಕಡೆ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಬಳಿ ಎಲ್ಲ ಉತ್ತರಗಳು ಇರಬೇಕೆಂದಿಲ್ಲ, ನಿಮ್ಮ ಬಳಿ ಸಂಪೂರ್ಣ ಯೋಜನೆ ಇರಬೇಕೆಂದಿಲ್ಲ, ನಿಮ್ಮ ಬಳಿ ಪರ್ಫೆಕ್ಟ್ ಸ್ಕಿಲ್ಸ್ ಇರಬೇಕೆಂದಿಲ್ಲ. ಮತ್ತೇನು, ನಿಮಗೆ ಬೇಕಾಗಿರುವುದು ಒಂದೇ ಒಂದು ವಿಷಯ: ಸ್ಟಾರ್ಟ್. ಸ್ಟಾರ್ಟ್, ಜಸ್ಟ್ ಸ್ಟಾರ್ಟ್. ಒಂದು ವಿಮಾನವನ್ನು ನೋಡಿ, ನಾವು ಅದು ರನ್‌ವೇ ಮೇಲೆ ನಿಂತಿದ್ರೆ, ಎಷ್ಟು ಪವರ್‌ಫುಲ್ ಎಂಜಿನಿಯರ್ ಇದ್ದರೂ, ಎಷ್ಟು ಫ್ಯೂಯಲ್ ಇದ್ದರೂ ಅದು ಕಾರುವುದಿಲ್ಲ. ಅದು ಮೊದಲು ಓಡಬೇಕು, ವೇಗ ಹೆಚ್ಚಿಸಬೇಕು, ನಂತರ ಟೇಕ್ ಆಫ್ ಆಗಬೇಕು. ಇಷ್ಟೇ ಡಿಫ್ರೆನ್ಸ್. ಸೊ ನಿಮ್ಮ ಜೀವನವೂ ಹಾಗೆ. ನಿಮ್ಮಲ್ಲಿರುವ ಟ್ಯಾಲೆಂಟ್ ಆ್ಯಂಡ್ ನಿಮ್ಮಲ್ಲಿರುವಂಥ ನಾಲೆಜ್, ನಿಮ್ಮಲ್ಲಿರುವಂಥ ಪೊಟೆನ್ಷಿಯಲ್ ಇವೆಲ್ಲವೂ ವ್ಯರ್ಥ ನೀವು ಆ್ಯಕ್ಷನ್ ತೆಗೆದುಕೊಳ್ಳದಿದ್ದರೆ. ಸ್ನೇಹಿತರೆ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕೆಲವರು ಜೀವನ ಪೂರ್ತಿ ಸಿದ್ಧತೆ ಮಾಡ್ಕೊಳ್ತಾರೆ, ಆದರೆ ಆರಂಭಿಸೋದಿಲ್ಲ. ಅವ್ರು ಹೇಳ್ತಾರೆ, ಇನ್ನೂ ಸ್ವಲ್ಪ ಸಮಯ ಬೇಕು, ಇನ್ನೂ ಸ್ವಲ್ಪ ಹಣ ಬೇಕು, ಇನ್ನೂ ಸ್ವಲ್ಪ ಅನುಭವ ಬೇಕು. ಒಂದು ಮಾತು ನೀವು ನೆನ್ಪಿಟ್ಕೊಳ್ಳಿ, ಯು ವಿಲ್ ನೆವರ್ ಫೀಲ್ 100% ರೆಡಿ. ನೆವರ್ ನೆವರ್ ಎವರ್. ನೀವು ಕಾಯುತ್ತಾ ಹೋದರೆ ನಿಮ್ಮ ಕನಸುಗಳು ನಿಮ್ಮನ್ನು ಕಾಯುವುದಿಲ್ಲ, ಅವಕಾಶಗಳು ನಿಮ್ಮನ್ನು ಕಾಯುವುದಿಲ್ಲ, ಸಮಯ ಕಾಯೋದೇ ಇಲ್ಲ. ಸೊ ಒಂದು ದಿನ ನೀವು ಕನ್ನಡಿ ಮುಂದೆ ನಿಲ್ತೀರಿ, ನಿಮ್ಮ ಕೂದಲು ಬಿಳಿಯಾಗಿರುತ್ತೆ, ನಿಮ್ಮ ವಯಸ್ಸು 70 ಅಥವಾ 80 ಆಗಿರುತ್ತೆ. ಆಗ ನೀವು ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡ್ತೀರಿ. ನಿಮಗೇನನ್ಸುತ್ತೆ ಗೊತ್ತಾ? ಒಂದು ಪ್ರಶ್ನೆ ನಿಮ್ಮನ್ನು ಕಾಡತ್ತೆ: ನಾನು ಆಗ ಆರಂಭಿಸಿದರೆ ಇವತ್ತು ಏನಾಗ್ತಿತ್ತು? ಅದೇ ರಿಗ್ರೆಟ್ ನಿಮ್ಮ ಜೀವನ ಪರ್ಯಂತ ಇರುತ್ತೆ. ಅದೇ ಜೀವನದ ಅತ್ಯಂತ ದೊಡ್ಡ ನೋವು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಫೇಲ್ಯೂರ್ ನೋವು ಕೊಡ್ಬೋದು, ಆದರೆ ರಿಗ್ರೆಟ್ ಜೀವನ ಪರ್ಯಂತ ಕಾಡತ್ತೆ. ಸೋತವರು ಮತ್ತೆ ಎದ್ದು ನಿಲ್ಬೋದು, ಆದರೆ ಪ್ರಯತ್ನಿಸುವವರು ತಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರರು. ಆದ್ದರಿಂದ ಇವತ್ತು ಒಂದು ಈ ಕ್ಷಣ, ಈಗಲೇ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಅದೇನಂತಂದರೆ, ಆ ಪುಸ್ತಕವನ್ನು ಓದಲು ಆರಂಭಿಸಿ, ಆ ಕೋರ್ಸನ್ನು ಜಾಯ್ನ್ ಆಗಿ, ಆ ಬಿಸ್ನೆಸ್ಸನ್ನು ಐಡಿಯಾ ಮೇಲೆ ಕೆಲಸ ಶುರು ಮಾಡಿ, ಆ ಸ್ಕಿಲ್ಲನ್ನು ಕಲಿಯಲು ಪ್ರಾರಂಭಿಸಿರಿ. ಸ್ಮಾಲ್ ಸ್ಟೆಪ್, ಚೈನೀಸ್ ಸ್ಟೆಪ್, 1 ಸ್ಟೆಪ್, ಆದರೆ ಸ್ಟೆಪ್ ಇಡಿ. ಇಷ್ಟೇ ನಾನು ಹೇಳೋದು. ಯಾಕೆಂದರೆ ಒಂದು ವರ್ಷದ ನಂತರ ನೀವು ಇಂದು ಆರಂಭಿಸಿದ್ದಕ್ಕೆ ನಿಮ್ಮನ್ನೇ ಧನ್ಯವಾದ ಹೇಳ್ತೀರಿ. ಮತ್ತು ನೆನ್ಪಿಟ್ಕೊಳ್ಳಿ, ದ ಕಾಸ್ಟ್ ಆಫ್ ಸ್ಟಾರ್ಟಿಂಗ್ ಈಸ್ ಟೆಂಪರರಿ, ಬಟ್ ದ ಕಾಸ್ಟ್ ಆಫ್ ರಿಗ್ರೆಟ್ ಈಸ್ ಫಾರ್ ಎವರ್. ಇದು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹಾಗೆ ಸ್ನೇಹಿತರೆ, ಸ್ಟಾಪ್ ವೇಟಿಂಗ್, ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್, ಸ್ಟಾಪ್ ಪೋಸ್ಟ್ಪೋನಿಂಗ್ ಯುವರ್ ಲೈಫ್, ಆ್ಯಂಡ್ ಅಗೇನ್ ವಾಟ್ ಎಲ್ಸ್? ಸ್ಟಾರ್ಟ್ ಟುಡೇ. ಸ್ಟಾರ್ಟ್ ನೌ. ಯುವರ್ ಫ್ಯೂಚರ್ ಈಸ್ created by what you do today, not tomorrow. Thank you so much.